ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು ಕೆಲವರು ಮಾಡಲಿ ಅವ್ರಿಗೆ ಆ ಉತ್ತರ ಏನಿದೆ ತಾವು ಮಾಧ್ಯಮದ ಮುಖಾಂತರ ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಕಂದವಾರ ಪಂಪ್ ಹೌಸ್ ರಿಪೋರ್ಟ್ ಇದೆ, ಅವರ ಡಾಕ್ಟರ್ ಆಗಿರ್ಬೋದು, ಜಲವಿಜ್ಞಾನಿಗಳು ಆಗಿರ್ಬೋದು, ಇನ್ನೊಬ್ಬರು ಹೈಡ್ರಾಲಜಿಸ್ಟ್ಗಳಾಗಿರ್ಬೋದು, ಯಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರಿಗೆ ಕೊಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲ ಆತಂಕದಲ್ಲಿ ನನಗೆ ಹಲವಾರು ಜನಗಳು ಕೇಳಿದ್ದಾರೆ, ಸರ್ ಏನು ಸರ್ ನಾವು 15 ವಾರ್ಡ್ಗಳು ನೀರುಗಳು ನಿಲ್ಲಿಸ್ಬೇಕಾ, ಏನು ಕುಡಿಬೇಕು, ಈ ಥರ ಹೇಳ್ತಾ ಇದ್ದಾರೆ ಅಂತೇಳಿ. ಆತಂಕಕ್ಕೊಳಗಾಗಿ ಸ್ವಾಭಿಮಾನ ಪ್ರಶ್ನೆ ಆದಾಗ ನಾವು ಈ ರಿಪೋರ್ಟ್ ಕೆಲಸ ಮಾಡಿದ್ದೀವಿ. ನಾವು ಯಾವುದೋ ಸುಮ್ಮನೆ ಪ್ರಚಾರಕ್ಕೋಸ್ಕರ ದುಡ್ಡು ಖರ್ಚು ಮಾಡ್ಕೊಂಡು ಮಾಡೋದಂತಲ್ಲ, ಜನಗಳ ಹಿತದೃಷ್ಟಿಯಿಂದ ಮಾಡಿರೋದಿಲ್ಲ. ಯಾವುದೇ ಒಂದು ಪ್ರಚಾರಕ್ಕೋಸ್ಕರ ಅಲ್ಲ, ಜನಗಳ ಹಿತದೃಷ್ಟಿಯಿಂದ ಮಾಡಿರೋದು. ಕೆಲವಾರು ಜನ ಈಗ ನಾನೇ ಆಗಲಿ ಮಾಧ್ಯಮ ಇದೆ, ಮಾಧ್ಯಮ ಮಿತ್ರರು ಇದ್ದಾರೆ ಅಂತ ನಾನು ಏನಂದ್ರೆ ಅದು ಮಾತಾಡೋದು, ಇದು ಜನಗಳಿಗೆ ಮಾಧ್ಯಮ ಅನ್ನೋದು ಡೆಮಾಕ್ರಸಿಯಲ್ಲಿ 4th ಪಿಲ್ಲರ್ ಅಂತ ಕರೆಯೋದೇನೆ ಕೇಳಿ. ನಾವು ಏನು ಮಾಧ್ಯಮದಲ್ಲಿ ಹೇಳ್ತೀವಿ ಅದು ನಿಜ ಇರಬೇಕು. ನಾವೇನೋ ನಮ್ಮ ಪ್ರಚಾರಕ್ಕೆ ಸುಳ್ಳು ಹೇಳಿದಾಗ ನಾಳೆ ದಿನ ಪ್ರಶ್ನೆ ಮಾಡೋದು ನಿಮ್ಮನ್ನೇ ಮಾಧ್ಯಮದವ್ರು ಹೇಗೆ ತೋರಿಸಿದ್ರಿ ಅಂತ ಹೇಳಿ. ನಾನು ಕೇಳಿದ ಉದ್ದೇಶ ಏನಂದ್ರೆ ಯಾವುದೋ ಕೈಗಾರಿಕೆಗಳು ಯಾವುದೂ ಇಲ್ಲ. ಇಲ್ಲ ಕಂದವಾರ ಕೆರೆ ಕಲುಷಿತ ಆಗ್ತಾ ಇರೋದು ನಗರದ ನಗರಸಭೆ ವ್ಯಾಪ್ತಿಯಲ್ಲಿರೋ ತ್ಯಾಜ್ಯಗಳನ್ನ UGD STP ವಾಟರ್ಗಳನ್ನ ಡೈರೆಕ್ಟ್ ಆಗಿ ಬಿಡ್ತಾ ಇರೋದು. ನನ್ನ ಹತ್ರ ವಿಡಿಯೋಗಳಿದೆ, ತೋರಿಸ್ತೀನಿ. ನಾನು ಕೇಳಿದಿಷ್ಟೇ ವಿಚಾರ. ರಾಸಾಯನಿಕಗಳು ಕೈಗಾರಿಕೆಗಳು ಯಾವುದು ರಾಸಾಯನಿಕಗಳನ್ನ ಇಲ್ಲಿ ಹೊರಸೂಸ್ತಾ ಇಲ್ಲ, ಇಲ್ಲ ಕೆರೆಗೆ ಬಿಡ್ತಾ ಇಲ್ಲ. ಇಲ್ಲಿ ಬಿಡ್ತಾ ಇರೋಂಥ ನೀರು ಇವತ್ತು ಕೊಳಚೆ ನೀರು. ಹಲವಾರು ಕಾರಣಗಳಿದೆ ಕಂದವಾರ ಕೆರೆ ಕಲುಷಿತಗೊಂಡಿರೋದಕ್ಕೆ. ಇದು ನಾನು 3ನೇ ಹಂತದ ಶುದ್ಧೀಕರಣ ವಿರೋಧ ಯಾವತ್ತೂ ಅಲ್ಲ, 3ನೇ ಹಂತದ ಶುದ್ಧೀಕರಣ ಪರ ಇದೆ. ಅದರ ಸತ್ಯಾಸತ್ಯತೆ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಮಾಧ್ಯಮಗಳ ಮುಖಾಂತರ ಪ್ರತಿ ವಾರ ಬೇಕಾದ್ರೆ ಸಂವಾದ ಕೂತ್ಕೊಳ್ತೀನಿ. ಆಸಕ್ತರು ಬಂದು ವೇದಿಕೆಯಲ್ಲಿ ಮಾತಾಡ್ಬೋದು. ಮಿನಿಸ್ಟರ್ ಮಾಹಿತಿ ಕೊಡ್ತೆ ನಾನು ಮಾತಾಡ್ತಾನೆ ಇಲ್ಲ. ಕೈಗಾರಿಕೆಗಳು ಇದೆಯಾ ಇಲ್ಲ ತಾವು ಮಾಧ್ಯಮದವ್ರನ್ನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಾನು ಹಿಂಗೆ ಮಿನಿಸ್ಟರ್ ವಿಚಾರ ಬಂದೇ ಇಲ್ಲ ಇನ್ನ. ಚಿಂತನೆಗಳು ಮಾಡ್ತೀನಿ. ನಾನು ಬಾಯಿ ಮಾತಲ್ಲಿ ಹೇಳೋರನ್ನ ನಾನು ನಂಬಲ್ಲ. ನಂಬೋರ್ಗೆ ಏನ್ ಹೇಳ್ಬೇಕು ಅಂತ ಅವ್ರ ಆತ್ಮಸಾಕ್ಷಿಗೆ ವಿಮರ್ಶೆ ಮಾಡ್ಕೊಬೇಕು. ಬಾಯಿ ಮಾತಲ್ಲಿ ಇನ್ನೊಬ್ರು ಮೊನ್ನೆ ಯಾರೋ ಹೇಳಿದ್ರು, ಇದು ಇಂಡಿಯನ್ ಏರ್ಫೋರ್ಸ್ ಹತ್ರ ಪ್ರಾಯೋಗಿಕವಾಗಿ ವಿಮಾನಗಳ ಹಾರಾಟ ನಡೆಸ್ತಾ ಇರ್ತಾರೆ. ಅದನ್ನ ಬೇರೆ ದೃಷ್ಟಿಯಲ್ಲಿ ಯಾರೋ ಒಬ್ರು ಬಂದು ಇಲ್ಲೇನೋ ಬಾಂಬ್ ದಾಳಿ ಆಗ್ತಾ ಇದೆ ಅಂತ ಹೇಳೋ ನಂಬ್ತಾರ. ವಿಚಾರ ಮಾಡ್ದಿರ ನಾವು ತಿಳ್ಕೊಳ್ಳಿ. ಇನ್ನು ಮೇಲೆ ಇದು ಒಳ್ಳೆ ಕ್ವಶನ್ ಕೇಳಿದ್ರೆ ಇನ್ನು ಮೇಲೆ ಇನ್ನೊಂದು ಮಾಧ್ಯಮ ಮುಖಾಂತರ ಮಾಧ್ಯಮದ ಮುಖಾಂತರ ಏನೋ ಜಯಕುಮಾರ್ ಬಂದ್ರು, ಇದೇನೋ ಕೆರೆಗಳು ನೀರು ಸ್ಯಾಂಪಲ್ ಮಾಡಿದ್ರು ಓದ್ತಾರೆ. ಅದಲ್ಲ, ಪ್ರತಿ 6 ತಿಂಗಳಿಗೊಮ್ಮೆ HN ವ್ಯಾಲಿ ವ್ಯಾಪ್ತಿಯಲ್ಲಿ ಏನು ಕೆರೆಗಳಿದಾವೆ, ಏನು ಸಮಸ್ಯೆಗಳು ನಮ್ಮ ಕೆರೆಗಳಿದಾವೆ, ಪ್ರತಿ 6 ತಿಂಗಳಿಗೊಮ್ಮೆ ಈ ರಿಪೋರ್ಟ್ನ ಮಾಧ್ಯಮದ ಮುಂದೆ ಇಡ್ತೀನಿ. ನನ್ನ ಲಾಭಕ್ಕಲ್ಲ, ಜನಗಳು ತಿಳ್ಕೊಳ್ಳಿ ನಮ್ಮ ಕೆರೆ ನೀರಿನ ಗುಣಮಟ್ಟ. ಇನ್ನ 2 ನಿಮಿಷ ಕಾಲಾವಕಾಶ ಕೊಡಿ. ಇನ್ನು ಮೈನ್ ಆಕ್ಚುಲ್ ಆಗಿ ಏನಿದೆ 2 ಪಾಯಿಂಟ್ ಕಂಪ್ಲೀಟ್ ಮಾಡ್ತೀನಿ. ಫಸ್ಟ್ ಇದನ್ನ ಹೇಳಿದೆ, ನನ್ನ ಉದ್ದೇಶ ಏನಿದೆ ಇದನ್ನ ಹೇಳಿದ್ದೀನಿ. ಎರಡನೇದು HN ವ್ಯಾಲಿ ಮುಗೀತು, HN ವ್ಯಾಲಿ ಮುಗೀತು, ರೆಕಾರ್ಡ್ ಆಗಿದೆ. ಇನ್ನೊಂದ್ಸಲ ಎಲ್ಲ 3ನೇ ಮಾಡಿ 3ನೇ ಹಂತ ಶುದ್ಧೀಕರಣ ಮಾಡಿದ್ಮೇಲೆ ಇದೇ ತರ ಕಸ ಕಡ್ಡಿ ತ್ಯಾಜ್ಯ ಬಿಟ್ರೆ ಮತ್ತೆ 4ನೇ ಹಂತ ಶುದ್ಧೀಕರಣ. ನಾನು ಅದನ್ನೇ ಹೇಳ್ತಾ ಇರೋದು. ನಿಜವಾದ ನೀರಾವರಿ ವಿಚಾರಗಳನ್ನ ಮಾತಾಡುವಾಗ, ನೀರು ವಿಚಾರ ಮಾತಾಡುವಾಗ ಒಂದು ಸಂವಾದ ಏರ್ಪಡಿಸೋಣ. ಎಲ್ಲ ವಿಚಾರಗಳು ಆಚೆ ಬರ್ತವೆ.